ಸಿಗಲಿಲ್ಲ. ಇದ್ದಕ್ಕಿದ್ದಂಗೆ ನಮ್ಮ ಅಪ್ಪ ಅಮ್ಮ ಹೇಳಿದ್ರು, ನಿನ್ನನ್ನು ನೋಡೋಕ್ಕೆ ಬರ್ತಾರೆ ಅಂತ. ಸೊ ನಾನು ಏನಪ್ಪ ಇನ್ನೂ ಫಿಲ್ಮ್ಗಳು ನೋಡಿಕೊಂಡು ಡ್ಯಾನ್ಸ್ಗಳು ಮಾಡ್ಕೊಂಡು ಇದ್ಬಿಡೋಣ ಅಂದರೆ ಯಾರೋ ನೋಡೋಕ್ಕೆ ಬರ್ತಾರೆ ಅಂದ್ರಲ್ಲ ಅಂತ. ಸೊ ನನ್ನ ಮದುವೆ ನಿಮಗೆ ಗೊತ್ತಾಗ್ತಾ ಇದೆ, ನೆಕ್ಸ್ಟ್ ಪ್ರಮೋಷನ್ ಹೊಟ್ಟೋಯ್ತು, ಮದುವೆನೂ ಆಗೋಯ್ತು. 10 ದಿನದಲ್ಲಿ ನನಗೆ ಗೊತ್ತಿಲ್ದಂಗೆ ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರೊಳಗಡೆ ಮದುವೆ ಆಗೋಗಿತ್ತು. ಮದುವೆ ಆದಮೇಲೆ ನಮ್ಮ ಯಜಮಾನರು ಜಯರಾಮು ನಾರ್ವೇಲಿ ಕೆಲಸ ಮಾಡ್ತಾಯಿದ್ರು. ಸೊ ಅಲ್ಲಿಗೆ ಹೋಗ್ಬೇಕಾಗಿ ಬಂತು. ನಾನು ಹೋದೆ, ಗೊತ್ತಿಲ್ಲದೆ ಇರೋ ಊರು, ಗೊತ್ತಿಲ್ಲದೆ ಇರೋ ಗಂಡ, ಎಂದೂ ನೋಡಿರಲಿಲ್ಲ. 10 ದಿನದಲ್ಲೇ ಮದುವೆ ಆಗೋಗಿತ್ತು. ಒಂದು ಸಾರಿನೂ ಮೀಟ್ ಮಾಡಿರಲಿಲ್ಲ ಮೊದಲು. ಸರಿ ಹೋಗಾಯಿತು. ಅಲ್ಲಿ ಹೋದ್ಮೇಲೆ ಎಲ್ಲೆಲ್ಲಿ ನೋಡಿದ್ರು ಬರೀ ನಾರ್ವೇಜಿಯನ್ಸು. ನೋಡಿದ ತಕ್ಷಣ ಅವ್ರು ವಿಶ್ ಮಾಡೋದು ಉಡಾನ್ ಗೋಡೆ ಮೆದಾಯಿ. ಏನಪ್ಪ ಊರು ಅಂತಾರೆ ಗೋಡೆ ಅಂತಾರೆ, ಊರು ಅಂತಾರೆ ಗೋಡೆ ಅಂತಾರೆ ಅಂತ ಇವ್ರಿಗೆ ಬಂದು ಹೇಳ್ತಾ ಇದ್ದೆ. ಏನು ಊರು ಗೋಡೆ ಅಂತಾರೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಹಂಗಂದ್ರೆ ಹೌ ಆರ್ ಯು ಅಂತ. ಆಮೇಲೆ ಏನಕ್ಕಾದರೂ ತಕ್ ಅಂತಿದ್ರು. ಆಮೇಲೆ ಗೊತ್ತಾಯಿತು ಹಂಗಂದ್ರೆ ಥ್ಯಾಂಕ್ ಯು ಅಂದ್ಬಿಟ್ಟು ಅಂತ. ಸರಿ ಏನು ಮಾಡೋದು, ಮದುವೆ ಆದ ಎಕ್ಸೈಟ್ಮೆಂಟು, ಹೊಸ ಊರಿನ ಎಕ್ಸೈಟ್ಮೆಂಟು ಎಲ್ಲ ಒಂಚೂರು ಕಡಿಮೆ ಆಗ್ತಾ ಬಂತು. ಹೋದಾಗ ತುಂಬ ಎಕ್ಸೈಟೆಡ್ ಆಗಿದೆ, ಹೊಸದಾಗಿ ಹೋಗಿದ್ದೀನಿ, ಹೊಸ ಮದುವೆ, ಒಂದೇ ಮದುವೆ ಅಫ್ಕೋರ್ಸ್. ಹೊಸ ಊರು, ಹೊಸ ಜನ, ಎಲ್ಲ ಎಕ್ಸೈಟ್ಮೆಂಟು ಇತ್ತು. ಒಂದು 3-4 ತಿಂಗಳು ಆಗ್ತಾ ಇದ್ದಂಗೆ ಎಲ್ಲ ಕಡಿಮೆ ಆಗ್ತಾ ಬಂತು. ಏನು ಮಾಡೋದು ಅಂತ ಇದ್ದೆ. ಸೊ ನಮ್ಮ ಯಜಮಾನ ಹೇಳಿದ್ರು, ಮೊದಲು ಹೋಗ್ಬಿಟ್ಟು ಭಾಷೆ ಕಲ್ತ್ಕೊ, ಆ ಊರಿನ ಭಾಷೆ ಕಲ್ತ್ಕೊಂಡು ಎಲ್ಲರ ಹತ್ರ ಮಾತಾಡ್ತಾ ಇದ್ರೆ ನಿನಗೆ ಬೇಜಾರಾಗಲ್ಲ, ಯು ಕ್ಯಾನ್ ಲಿವ್ ಹ್ಯಾಪಿಲಿ ಹಿಯರ್ ಅಂತ. ಸರಿ, ಇಮಿಗ್ರೆಂಟ್ಸ್ಗೆ ಅಂದ್ಬಿಟ್ಟು ಅಲ್ಲಿ ಫ್ರೀಯಾಗಿ ಲ್ಯಾಂಗ್ವೇಜ್ ಕೋರ್ಸಸ್ ಕೊಡ್ತಿದ್ರು. ಇಟ್ಸ್ ಲೈಕ್ ಎ ಕೋಆಪ್ ಕೋರ್ಸು. 4 ತಿಂಗಳು ಭಾಷೆ ಕಲಿಬೋದು, 4 ತಿಂಗಳು ಒಂದು ಕಡೆ ಕೆಲಸ ಮಾಡ್ಬೋದು. ಸೊ ಆ ಕೋಆಪ್ ಕೋರ್ಸ್ಗೆ ಹೋಗಿ ಸೇರಿಕೊಂಡೆ. ನಾರ್ವೇಜಿಯನ್ ಕಲಿಯೋಕ್ಕೆ ಶುರು ಮಾಡಿದೆ. ಅಲ್ಲೆಲ್ಲ ಹೇಳ್ಕೊಡೋರು, ಭಾಷೆ ಹೇಳ್ಕೊಡೋರು, ಆಮೇಲೆ ಒಂದು ಸ್ವಲ್ಪ ಹಿಸ್ಟ್ರಿನೂ ಹೇಳ್ಕೊಡೋರು. ಸೊ ನನಗೆ ಡ್ಯಾನ್ಸ್ ಹುಚ್ಚು ಇನ್ನೂ ಬಿಟ್ಟಿರಲಿಲ್ವಲ್ಲ, ಅದರೊಳಗಡೆನೇ ಇತ್ತು. ನಾನು ಕೇಳಿದೆ ಒಂದಿನ ಟೀಚರ್ನ, ನಿಮ್ಮೂರಲ್ಲಿ ಯಾವ ಥರ ಡ್ಯಾನ್ಸಸ್ ಇದೆ ಅಂದ್ಬಿಟ್ಟು. ಅದಕ್ಕೆ ಅವ್ರು ಹೇಳಿದ್ರು, ನಮ್ಮೂರಲ್ಲಿ ಒಂದು ತುಂಬ ಚೆನ್ನಾಗಿರುತ್ತೆ, ಒಂದು ಫೋಕ್ ಡ್ಯಾನ್ಸ್ ಮಾಡ್ತೀವಿ ನಾವು ಅಂತ. ಸರಿ, ಅದೇ ವರ್ಷದಲ್ಲಿ May 17 ಅವ್ರದ್ದು ಇಂಡಿಪೆಂಡೆನ್ಸ್ ಡೇ, ಸೊತ್ತನೆ ಮೈ ಅಂತ ಕರೀತಾರೆ ಅದಕ್ಕೆ ನಮ್ಮ ಯಜಮಾನರು ತುಂಬ ಎಕ್ಸೈಟೆಡ್ ಆಗಿ ಕರ್ಕೊಂಡು ಹೋದರು. ನಾರ್ವೆಗೆ ಕಿಂಗ್ ಇದ್ದಾರೆ, ಸೊ ಪ್ಯಾಲೇಸ್ ಇರುತ್ತೆ. ಆ ಕಿಂಗು ಕ್ವೀನು ಅವ್ರ ಮನೆಯವರೆಲ್ಲ ಬಂದು ಬಾಲ್ಕನಿಯಲ್ಲಿ ನಿಂತ್ಕೋತಾರೆ. ಹೋದೆ. ಸೊ ಅಲ್ಲಿ ರೋಡಲ್ಲೆಲ್ಲೂ ಫೋಕ್ ಡ್ಯಾನ್ಸ್ ಮಾಡ್ತಾಯಿದ್ರು. ಅದನ್ನ ನೋಡಿ ಅಂದ್ಕೊಂಡೆ, ಇದೇನಪ್ಪ ಇವರು, ಏನೋ ಒಂಥರ ಇದೆಯಲ್ಲ ಇವರು ಡ್ಯಾನ್ಸು. ನನಗೆ ಅದು ಡ್ಯಾನ್ಸ್ಗಿಂತ ಹೆಚ್ಚಾಗಿ ಅದು ಪ್ಯಾಟರ್ನು ಅಂತ ಅನ್ನಿಸ್ತು. ನನಗೆ ತುಂಬ ಕಾಂಪ್ಲಿಕೇಟೆಡ್ ಪ್ಯಾಟರ್ನ್ ಮಾಡ್ತಾಯಿದ್ರು ಅವರು. ಅದನ್ನು ತುಂಬ ದಿನದಿಂದ ಅನ್ಕೋತಾ ಇದೆ ಇಲ್ಲಿ ಮಾಡಿಸ್ಬೇಕು ಅಂತ. ಅದನ್ನು ಸ್ವಲ್ಪ ಸಿಂಪಲ್ಲಾಗಿ ನಮ್ಮ ಮಕ್ಕಳು ಮಾಡೋವಂಥ ರೂಪಕ್ಕೆ ತಂದು ಇವತ್ತು ನಿಮ್ಮ ಮುಂದೆ ಮಾಡಿಸ್ತಾ ಇದ್ದೀನಿ. ಅವ್ರು ಹಾಕ್ಕೊಂಡಿರೋ ಕಾಸ್ಟ್ಯೂಮು ನಾರ್ವೇಜಿಯನ್ ಫೋಕ್ ಡ್ಯಾನ್ಸ್ ಕಾಸ್ಟ್ಯೂಮು. ಅದಕ್ಕೆ ಬೂನಾದ್ ಅಂತ ಕರೀತಾರಲ್ಲಿ. ತುಂಬ ಎಕ್ಸ್ಪೆನ್ಸಿವ್ ಅದು. ಅಂದರೆ ಒಂದೊಂದು ಡ್ರೆಸ್ಗೆ $2,000 ಆಗುತ್ತೆ ಇದು. ಅದನ್ನು ಪ್ಯೂರ್ ಕಾಟನ್, ಪ್ಯೂರ್ ಹುಲ್ಲು ಅದರಲ್ಲಿ ನೇಯ್ದು ಮಾಡಿರ್ತಾರೆ. ಮತ್ತು ಅದಕ್ಕೆ ಅದ್ರ ಮೇಲೆ ತುಂಬ ವರ್ಕ್ ಮಾಡಿರ್ತಾರೆ. ನಾವು ಅಷ್ಟು ಮಾಡೋಕ್ಕಾಗದೇ ಇದ್ರೂ ಅದಕ್ಕೆ ಸ್ವಲ್ಪ ಹತ್ತಿರಕ್ಕೆ ಮಾಡಿದ್ದೀವಿ. ನೋಡಿ, ಎಂಜಾಯ್ ಮಾಡಿ.